ಪ್ರೈಸ್ ಲಾರ್ಡ್. ಹೇಗಿದ್ದೀರಿ ಪ್ರಿಯರೇ? ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾದ ಧನ್ಯರು ಯಾರು ಎಂಬುದಾಗಿ ಜ್ಞಾನಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ನಮ್ಮಲ್ಲೂ ಕೂಡ ಈ ಧನ್ಯತೆ ಇರಬೇಕೆಂಬುದಾಗಿ ನಾವು ಕೂಡ ಒಪ್ಪಿಸಿ ಪ್ರಾರ್ಥಿಸುವವರಾಗಿದ್ದೀವಿ. ಬನ್ನಿ ಮುಂದುವರೆದು ವಾಕ್ಯ ಭಾಗವನ್ನು ಜ್ಞಾನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವರು ನರಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಪ್ರಿಯರೇ, ಸೀಮೋನ್ ಪೇತ್ರನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸೀಮೋನನ್ ಪೇತ್ರನೇ, ನೀನು ಧನ್ಯನು. ನಿನಗೆ ತಿಳಿಸಿಕೊಟ್ಟಂತ ಈ ಗುಟ್ಟು ಪರಲೋಕದಲ್ಲಿರುವ ನನ್ನ ತಂದೆಯೇ ನಿನಗೆ ತಿಳಿಸಿದನು ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಧನ್ಯರು ಯಾರು? ತಂದೆಯಾದ ದೇವರು ಯಾರಿಗೆ ತನ್ನ ಗುಟ್ಟುಗಳನ್ನ ತಿಳಿಸ್ತಾನೋ, ಯಾರೆಲ್ಲ ದೇವರ ಅನ್ಯೋನ್ಯತೆಯಲ್ಲಿ ಇದ್ದು ಕ್ರಿಸ್ತನ ಅನ್ಯೋನ್ಯತೆ ಉಳ್ಳವರಾಗಿ, ತಂದೆ ಮಗ ಪವಿತ್ರಾತ್ಮನ ಅನ್ಯೋನ್ಯತೆ ಉಳ್ಳವರಾಗಿದ್ದು, ಯಾರೆಲ್ಲ ಆತನಿಂದ ಪರಲೋಕದ ರಹಸ್ಯಗಳನ್ನ ಮತ್ತೆ ಸತ್ಯದ ರಹಸ್ಯಗಳನ್ನ ಅಥವಾ ದೇವರು ಮಾಡುವಂತ ಕಾರ್ಯಗಳನ್ನ ಪ್ರಕಟಣೆಗಳನ್ನ ಹೊಂದಿಕೊಳ್ಳುತ್ತಿದ್ದಾರೋ ಅವರು ಧನ್ಯರು ಎಂಬುದಾಗಿ ಇಲ್ಲಿ ನಾವು ನೋಡ್ತಿದ್ದೀವಿ. ಪ್ರಿಯರೇ, ಯೇಸು ಯಾರು ಎಂಬುದಾಗಿ ತಿಳ್ಕೊಳ್ಳುವುದಕ್ಕಾಗಿ ಜನರು ನನ್ನನ್ನು ಏನೆಂಬುದಾಗಿ ಕರೀತಿದ್ದಾರೆ, ನನ್ನನ್ನು ಯಾರು ಎಂಬುದಾಗಿ ಗುರುತಿಸ್ತಿದ್ದಾರೆ ಅಂತ ಹೇಳಿ ಸ್ವಾಮಿ ಶಿಷ್ಯರಿಗೆ ಒಂದು ಪ್ರಶ್ನೆಯನ್ನ ಕೇಳುವಾಗ, ಶಿಷ್ಯಂದಿರು, ನೀನು ಸ್ಥಾನಿಕನಾದ ಯೋಹಾನ, ಮತ್ತು ನೀನು ಎಲಿಯ, ಮತ್ತೆ ಯೆರೆಮೀಯ, ಮತ್ತೆ ನೀನು ಬರಬೇಕಾದ ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಹೇಳ್ತಿದ್ದಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಕುರಿತು ಏನೆಂಬುದಾಗಿ ತಿಳ್ಕೊಂಡಿದ್ದೀರಿ ನನ್ನ ಕುರಿತಾಗಿ ಅಂತ ಕೇಳುವಾಗ, ಸೀಮೋನ್ ಪೇತ್ರ ಹೇಳ್ತಾನೆ, ನೀನು ಕ್ರಿಸ್ತನು, ನೀನು ಬರಬೇಕಾಗಿರೋ ದೇವರ ಕುಮಾರನು ಎಂಬುದಾಗಿ ತಿಳಿಸ್ತಿದ್ದಾನೆ ಪ್ರೇರೆ. ಅದಕ್ಕೆ ಯೇಸು ಹೇಳ್ತಿದ್ದಾರೆ, ನೀನು ಧನ್ಯನು ಎಂಬುದಾಗಿ. ಹಾಗಾದ್ರೆ ಕ್ರಿಸ್ತನು ಅಂದ್ರೆ ಯಾರು? ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು. ಕ್ರಿಸ್ತನು ಅಂದ್ರೆ ನೇಮಿಸಲ್ಪಟ್ಟವನು ಪ್ರೇರೆ. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಂದ ಬಿಡುಗಡೆಗಾಗಿ, ನಮ್ಮ ಕಣ್ಣೀರಿಂದ ಬಿಡುಗಡೆಗಾಗಿ ಆತನು ತಂದೆಯಿಂದ ನೇಮಿಸಲ್ಪಟ್ಟಂತೆ ಅಂದ್ರೆ ಅಭಿಷೇಕಿಸಲ್ಪಟ್ಟಂತ ಕ್ರಿಸ್ತನಾಗಿದ್ದಾನೆ. ಇದು ಒಂದು ರಹಸ್ಯವಾದಂತ ವಿಷಯವಾಗಿದೆ. ಸೀಮೋನ್ ಪೇತ್ರನಿಗೆ ಈ ರಹಸ್ಯವು ತಂದೆಯಾದ ದೇವರು ಪ್ರಕಟಿಸಿದ್ರು. ಅದಕ್ಕೆ ಯೇಸುವನ ಕುರಿತು ಅರಕೆ ಮಾಡ್ತಿದ್ದಾನೆ, ನೀನು ಕ್ರಿಸ್ತನು ಮತ್ತು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ. ಪ್ರಿಯರೇ, ಇವತ್ತು ನಾವುಗಳು ಕೂಡ ಯೇಸುವನ್ನ ಯಾವ ರೀತಿಯಾಗಿ ತಿಳ್ಕೊಳ್ತಿದ್ದೀವಿ? ಯೇಸುವಿನ ಬಳಿಗೆ ಬರ್ತಿದ್ದೀವಿ, ಯೇಸು ಸ್ವಾಮಿಯನ್ನ ಕುರಿತಾಗಿ ನಾವು ಕಲಿತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮತ್ತೆ ತಂದೆಯಿಂದ ಯೇಸುವಿನ ಕುರಿತಾದಂತ ರಹಸ್ಯಗಳನ್ನ ಹೊಂದಿಕೊಳ್ತಿದ್ದೀವ? ಇಲ್ಲ ನಾವು ಏನೋ ಒಂದು ಹಾಗೆ ಲೌಕಿಕವಾಗಿ ಅಥವಾ ಜನರಲ್ ಆಗಿ ಯೇಸುವನ್ನ ತಿಳ್ಕೊಂಡು ಹೋಗ್ಬಿಡ್ತಿದ್ದೀವ? ಪ್ರಿಯರೇ, ಯಾರು ಧನ್ಯರು ಎಂಬುದಾಗಿ ಕರೀತಾರೆ ಎಂಬುದಾಗಿ ಹೇಳೋದಾದ್ರೆ, ಯಾರು ಧನ್ಯರು ಎಂಬುದಾಗಿ ನೋಡೋದಾದ್ರೆ, ತಂದೆಯಾದ ದೇವರಿಂದ ಯಾರು ರಹಸ್ಯಗಳನ್ನ ಪ್ರಕಟಣೆಗಳನ್ನ ಹೊಂದಿಕೊಳ್ತಾರೋ, ಯಾರು ದೇವರ ಚಿತ್ತವನ್ನ ತಿಳ್ಕೊಳ್ತಾರೋ, ಯಾರು ದೇವರ ಮಾರ್ಗವನ್ನ, ಮಹಿಮೆಯನ್ನ, ಗುಡಾರ್ಥಗಳನ್ನ ತಿಳ್ಕೊಳ್ತಾರೋ ಅವರು ಧನ್ಯರು ಅಂತ ಸತ್ಯವೇದ ಹೇಳ್ತಿದೆ ಪ್ರೇರೆ. ಹಾಗಾದ್ರೆ ನೀವು ದೇವರಿಂದ, ತಂದೆಯಾದ ದೇವರಿಂದ ನೀವು ಪ್ರಕಟಣೆಗಳು ಹೊಂದಿಕೊಳ್ಳುತ್ತಿದ್ದೀರಾ? ತಂದೆಯಾದ ದೇವರಿಂದ ರಹಸ್ಯಗಳನ್ನು ನೀವು ತಿಳ್ಕೊಳ್ತಿದ್ದೀರಾ? ತಂದೆಯಾದ ದೇವರಿಂದ ಮುಂದೆ ಆಗುವಂತ ಕಾರ್ಯಗಳು ದೇವರು ನಿಮಗೆ ತಿಳಿಸ್ತಿದ್ದಾನ? ಹಾಗಾದ್ರೆ ನೀವು ಧನ್ಯರೇ ಪ್ರೇರೆ. ಒಂದು ವೇಳೆ ಮುಂದೆ ನನ್ನ ಜೀವಿತದಲ್ಲಿ ಏನ್ ಜರುಗ್ತದೋ, ನನ್ನ ಕುಟುಂಬದಲ್ಲಿ ಏನ್ ಜರುಗ್ತದೋ, ಅಥವಾ ನಾನು ಹೋಗ್ತಿರುವಂತ ಈ ಕೆಲಸದಲ್ಲಿ, ಕಾರ್ಯದಲ್ಲಿ ದೇವರ ಚಿತ್ತ ಏನಿದೆಯೋ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದಾದ್ರೆ ಪ್ರೇರೆ, ನಾವು ಈಗಲೇ ಒಪ್ಪಿಸಿಕೊಡೋಣ. ನಾವು ಸತ್ಯವೇದನ ಓದುವಾಗ ಅದರಲ್ಲಿ ದೇವರ ಮಹಿಮೆಯಾದ ಗುಡಾರ್ಥಗಳನ್ನ ನಾವು ತಿಳ್ಕೊಳ್ತಿದೀವ. ತಂದೆಯಾದ ದೇವರು ನಮಗೆ ರಹಸ್ಯಗಳನ್ನ ಪ್ರಕಟಿಸ್ತಿದ್ದಾನ? ನಾವು ಸತ್ಯವನ್ನ ಗ್ರಹಿಸಿಕೊಳ್ಳೋರಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಪ್ರೇರೆ. ಏನೋ ಸತ್ಯವೇದವನ್ನ ಓದ್ತೀನಿ, ದಿನ ಬೆಳಗ್ಗೆ 1, 2 ಅಧ್ಯಾಯ 3 ಅಧ್ಯಾಯ ನಾನು ಓದ್ತೀನಿ,
ಪಾಠ ಓದಂಗೆ ಓದ್ತೀನಿ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತೀರಾ? ಅಥವಾ ನಾನು ಓದುವಾಗ ನಿಜವಾಗ್ಲೂ ತಂದೆಯಾದ ದೇವರು ಪರಿಶುದ್ಧಾತ್ಮನು ನನಗೆ ಸಹಾಯ ಮಾಡಿ ಆ ವಾಕ್ಯದ ಗುಡಾರ್ಥಗಳನ್ನ, ಆ ತಂದೆಯ ಮಹಿಮೆಯನ್ನು ತಿಳ್ಕೊಳ್ಳುವಂತ ಆ ರಹಸ್ಯವಾದ ವಿಷಯಗಳು ನನಗೆ ಪ್ರಕಟಿಸ್ತಿದ್ದಾನೆ, ನಾನು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಆದ್ರಿಂದ ನಾನು ಸತ್ಯವೇದನ ಓದೋದಕ್ಕೆ ನನಗೆ ಹೆಚ್ಚಿನ ಆಸೆ. ಹಾಗಾಗಿ ದೇವರ ಬಗ್ಗೆ, ತಂದೆ ಬಗ್ಗೆ, ಮತ್ತೆ ಕ್ರಿಸ್ತನ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ನಾನು ಹೆಚ್ಚಾಗಿ ಆಸಕ್ತಿ ಉಳ್ಳವನಾಗಿದ್ದೀನಿ. ಯಾಕಂದ್ರೆ ಅದ್ರಲ್ಲಿ ನನಗೆ ಬಹಳವಾದಂತ ಗುಡಾರ್ಥಗಳು ತಂದೆಯಾದ ದೇವರು ನನಗೆ ಪ್ರಕಟಿಸ್ತಿದ್ದಾನೆ ಎಂಬುದಾಗಿ ಅಂದ್ಕೊಳ್ತಿದ್ದೀರಾ ಪ್ರೇರೆ? ಆಸೆ ಪಡ್ತಿದ್ದೀರಾ? ಅಂದುಕೊಳ್ತಿದ್ದೀರಾ? ಇಲ್ಲ, ಏನೋ ಬೈಬಲ್ ಓದ್ಬೇಕಂದ್ರೆ ನನಗೆ ಬೇಜಾರು, ಯಾಕಂದ್ರೆ ಓದಿದ್ರೆ ನನಗೆ ಏನು ಅರ್ಥನೇ ಆಗಲ್ಲ ಅನ್ನೋ ಸ್ಥಿತಿಲಿ ಇದ್ದೀರಾ ಪ್ರೇರೆ? ಹಾಗಾದ್ರೆ ನಿಮ್ಮ ಜೀವಿತವನ್ನ ಯೇಸುವಿಗೆ ಒಪ್ಪಿಸಿಕೊಡಿ ಪ್ರೇರೆ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಆತನ ಗುಡಾರ್ಥಗಳನ್ನ ಪ್ರಕಟಿಸ್ತಾನೆ. ಆತನ ತನ್ನ ಕಾರ್ಯಗಳು ಮಾಡಲು ಬಯಸುವಂತ ಕಾರ್ಯಗಳನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಹೋಗ್ತಾನೆ ಪ್ರೇರೆ. ಅದಕ್ಕಾಗಿದ್ದೇನೆ ಯೇಸು ಸ್ವಾಮಿ ಲೋಕದಿಂದ ಎತ್ತಲ್ಪಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಗೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತೀನಿ. ಆತನು ಯಾರಂದ್ರೆ ಸತ್ಯದ ಆತ್ಮನು. ಆತನು ಬಂದಾಗ ಆತನು ಬಂದು ನಿಮಗೆ ಸಹಾಯ ಮಾಡ್ತಾನೆ, ಮತ್ತೆ ನಿಮಗೆ ಗುಡಾರ್ಥಗಳನ್ನ ತಿಳಿಸ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ಪ್ರಿಯರೇ, ನಮಗೆ ತಂದೆಯಾದ ದೇವರು ತನ್ನ ರಹಸ್ಯವನ್ನ, ತನ್ನ ಮಹಿಮೆಯನ್ನ, ತನ್ನ ಅದ್ಭುತ ಕಾರ್ಯಗಳನ್ನ, ತನ್ನ ಸತ್ಯವೇದದಲ್ಲಿರುವಂತ ರಹಸ್ಯವಾದಂತ ಗುಡಾರ್ಥಗಳನ್ನ, ಆತನ ಬರುವಿಕೆಯ ಗುಡಾರ್ಥಗಳನ್ನ, ಇವೆಲ್ಲವನ್ನ ತಂದೆ ನಮಗೆ ಪ್ರಕಟಿಸಬೇಕಾದ್ರೆ ನಾವು ಆತನ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು, ನಾವು ಪ್ರಾರ್ಥಿಸೋರಾಗಿರ್ಬೇಕು, ಮತ್ತೆ ಆತನನ್ನ ಪ್ರೀತಿಸಿ ಆತನ ವಾಕ್ಯವನ್ನ ಓದಿ ಜ್ಞಾನಿಸೋದಾದ್ರೆ ಆತ ನಮಗೂ ಕೂಡ ಏನಂತೆ ಪ್ರೇರೆ, ರಹಸ್ಯಗಳನ್ನ ಪ್ರಕಟಿಸುವವನಾಗಿದ್ದಾನೆ. ಸಿಮೋನ್ ಪೇತ್ರನಿಗೆ ರಹಸ್ಯವನ್ನು ಪ್ರಕಟಿಸಿದ ಹಾಗೆ, ಕ್ರಿಸ್ತನು ಯಾರು ಎಂಬುದಾಗಿ ಪ್ರಕಟಿಸಿದ ಹಾಗೆ, ನಮಗೂ ಕೂಡ ಅನೇಕ ಪ್ರಕಟಣೆಗಳನ್ನ, ರಹಸ್ಯಗಳನ್ನ ವಿವರಿಸುವವನಾಗಿದ್ದಾನೆ ಪ್ರೇರೆ, ತಿಳಿಸಿ ಹೇಳುವವನಾಗಿದ್ದಾನೆ ತಂದೆ. ಹಾಗಾದ್ರೆ ಬನ್ನಿ ನಾವು ಕೂಡ ತಂದೆ ಬಳಿಯಲ್ಲಿ ಕೇಳೋಣ. ಹಾಗಾದ್ರೆ ನನಗೂ ಕೂಡ ರಹಸ್ಯಗಳನ್ನ ತಿಳ್ಕೊಳ್ಳುವಂತ ಕೃಪೆಯನ್ನ ಕೊಡಿ, ನನಗೂ ಕೂಡ, ನನ್ನೊಟ್ಟಿಗೂ ಕೂಡ ಮಾತನಾಡಿ ತಂದೆ, ನನಗೂ ಸತ್ಯದ ಪ್ರಕಟಣೆಗಳನ್ನ ಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಬನ್ನಿ ಪ್ರೇರೆ. ಹಾಗಾದ್ರೆ ಒಂದು ವೇಳೆ ನಿಜವಾಗಿ ನೀವು ಕೂಡ ಏನಂತೆ ಧನ್ಯರಾಗಬೇಕಾದ್ರೆ, ತಂದೆಯಾದ ದೇವರು ಪೇತ್ರನಿಗೆ ಪ್ರಕಟಿಸಿದಂತ ರಹಸ್ಯವನ್ನು ನಿಮಗೂ ಪ್ರಕಟಿಸಬೇಕಾದ್ರೆ ದೇವರ ಅನ್ಯೋನ್ಯತೆಗೆ ನಾವು ಹೋಗೋಣ. ಬನ್ನಿ ಪ್ರಾರ್ಥಿಸೋಣ. ದೇವರ ಆ ವಿಷಯಗಳು ನಮಗೆ ಪ್ರಕಟಿಸುವುದಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಪಾದಕ್ಕೆ ಸ್ತೋತ್ರ. ಕರ್ತನೆ, ಯಾರೆಲ್ಲ ಸ್ವಾಮಿ ಹೌದು ಕರ್ತನಿನಲ್ಲಿ ಪ್ರಾರ್ಥಿಸ್ತಿದ್ದಾರೋ, ಒಪ್ಪಿಸಿಕೊಡ್ತಿದ್ದಾರೋ, ಕರ್ತನೆ ನನ್ನ ಭವಿಷ್ಯ ಕುರಿತಾಗಿ, ಸತ್ಯವಾಕ್ಯಗಳ ಕುರಿತಾಗಿ, ಮತ್ತೆ ಕರ್ತನ ಬರುವಿಕೆ ಕುರಿತಾಗಿ ಸ್ವಾಮಿ ನಾನು ಪ್ರಾರ್ಥಿಸುವಾಗ ದೇವರೇ ಹೌದು ವರ್ತಮಾನ ಭೂತಮಾನದ ಕರ್ತನೆ ರಹಸ್ಯಗಳು ನನಗೆ ಪ್ರಕಟಿಸು ಎಂಬುದಾಗಿ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ, ಯಾರೆಲ್ಲ ಪ್ರಾರ್ಥನೆಗಳ ರಹಸ್ಯಗಳನ್ನ ಪ್ರಕಟಿಸು ಎಂಬುದಾಗಿ ಪ್ರಾರ್ಥಿಸ್ತಿದ್ದಾರೋ, ಯಾರೆಲ್ಲ ವಾಕ್ಯಗಳನ್ನ ಓದಿ ಆ ವಾಕ್ಯದ ಮರ್ಮವನ್ನ ತಿಳ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಿದ್ದಾರೆ, ಅವರಿಗೆ ಸಹಾಯ ಮಾಡಿ, ಅವರ ಆತ್ಮಿಕ ಕಣ್ಣುಗಳನ್ನ ತೆರೆಯಿ ಸ್ವಾಮಿ, ಅವರಿಗೆ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಕೃಪೆಯನ್ನ ಕೊಡಿ. ನೀನು ಅವ್ರನ್ನ ಆಶೀರ್ವದಿಸಿ ನಡೆಸಿ, ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.